ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರು ರಾಯರ ಭಕ್ತರಿಗೂ ಕೂಡ ರಾಯರ ಜೀವನ ಚರಿತ್ರೆ ಹೆಂಗಿತ್ತು, ಅವರ ಜೀವನದಲ್ಲಿ ಅವರು ಹೆಂಗೆ ಬದುಕ್ತಾ ಇದ್ರು ಅನ್ನೋದು ಕೂಡ ತಿಳ್ಕೊಬೇಕಂತ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ನಮ್ಮ ರಾಯರ ಅವತಾರಗಳು ಯಾವುದು, ನಮ್ಮ ರಾಯರ ಮೊದಲನೇ ಅವತಾರ ಯಾವುದು, ಎರಡನೇ ಅವತಾರ ಯಾವುದು, ಅವರ ಮೂರನೇ ಅವತಾರ ಯಾವುದು. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ ನಮ್ಮ ರಾಯರ 5 ಅವತಾರಗಳಿದೆ. ಅದರಲ್ಲಿ ಮೊದಲನೇ ಅವತಾರ ಯಾವುದು, ಎರಡನೇ ಅವತಾರ ಯಾವುದು, ಮೂರನೇ ಅವತಾರ ಯಾವುದು, ನಾಲ್ಕನೇ ಅವತಾರ ಯಾವುದು, ಐದನೇ ಅವತಾರ ಯಾವುದು. ಎಲ್ಲರಿಗೂ ಕೂಡ ಗೊತ್ತು, ಐದನೇ ಅವತಾರ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು. ಹಾಗಾದರೆ ನಮ್ಮ ರಾಯರನ್ನ ಮೊದಲನೇ ಅವತಾರದಲ್ಲಿ ಏನಂತ ಕರೀತಾ ಇದ್ರು, ನಮ್ಮ ರಾಯರು ಮೊದಲನೇ ಅವತಾರದಲ್ಲಿ ಯಾವ ರೀತಿ ಇದ್ರು, ಜೊತೆಗೆ ನಮ್ಮ ರಾಯರಿಗೆ ಬ್ರಹ್ಮದೇವರು ಅಂದರೆ ಅವರ ಮೊದಲನೇ ಅವತಾರದಲ್ಲಿ ನಮ್ಮ ರಾಯರನ್ನ ಶಂಕುಕರ್ಣ ಅಂತ ಕರೆಯಲಾಗ್ತಿತ್ತು. ಆಯ್ತಾ, ಮೊದಲನೇ ಅವತಾರ ಅವ್ರದ್ದು ಶಂಕುಕರ್ಣ ಅವತಾರ. ಶಂಕುಕರ್ಣರಿಗೆ ಬ್ರಹ್ಮದೇವರು ಯಾಕೆ ಶಾಪ ನೀಡಿದರು, ಇದನ್ನ ಶಾಪ ಅಂತ ಕೂಡ ಹೇಳಲಾಗಲ್ಲ, ಆದೇಶ ಅಂತ ಕೂಡ ನಾವು ಸ್ವೀಕರಿಸಬೇಕಾಗತ್ತೆ. ಹೀಗೆ ಒಂದು ದಿನ ಏನಾಗುತ್ತೆ, ಶಂಕುಕರ್ಣರು ಮೊದಲನೇ ಅವತಾರ ನಮ್ಮ ರಾಯರ ಮೊದಲನೇ ಅವತಾರ ಶಂಕುಕರ್ಣ ಅವತಾರ. ಶಂಕುಕರ್ಣರು ಬ್ರಹ್ಮಲೋಕದಲ್ಲಿ ಅಂದರೆ ನಮ್ಮ ಸತ್ಯಯುಗದಲ್ಲಿ ಅವರು ಶ್ರೀ ವಿಷ್ಣು ದೇವರನ್ನ ನೇರವಾಗಿ ಪೂಜಿಸ್ತಾ ಇರ್ತಾರೆ. ಶಂಕುಕರ್ಣರು ಅಪ್ಪಟ ವಿಷ್ಣುವಿನ ಮಹಾಭಕ್ತರು, ಶ್ರೀಹರಿ ಭಕ್ತರು. ಅವರು ನೇರವಾಗಿ ಪೂಜಿಸ್ತಾ ಇರ್ತಾರೆ. ಅವ್ರು ಏನೇ ಕೆಲಸ ಇದ್ರೂ ಕೂಡ ಮೊದಲು ಪೂಜೆ ಆಗಬೇಕು, ಅಷ್ಟೊಂದು ಅವರಲ್ಲಿ ಭಕ್ತಿ ಉಳ್ಳವರಾಗಿರ್ತಾರೆ, ಮಹಾಪುರುಷರು. ಆಯ್ತಾ, ಒಂದು ದಿನ ಏನಾಗುತ್ತೆ, ಸ್ವರ್ಗಲೋಕದಲ್ಲಿ ಬ್ರಹ್ಮದೇವರ ಗ್ರಹದಲ್ಲಿ ಏನಾಗುತ್ತಂತ ಅಂದರೆ ಬ್ರಹ್ಮದೇವರು ಮತ್ತು ಸರಸ್ವತಿ ದೇವಿಯವರು ವಿಷ್ಣು ದೇವರ ದೈನಂದಿನ ಪೂಜೆಗೆ ಅವರು ತಯಾರಿ ನಡೆಸ್ತಾ ಇರ್ತಾರೆ. ಇನ್ನು ವಿಷ್ಣು ದೇವರಿಗೆ ಪೂಜೆ ಸೇವೆನ ಮಾಡ್ಬೇಕು ನಾವು. ಈ ಪೂಜೆ ಸೇವೆಗೆ ಹೂಗಳನ್ನು ತರುವಂಥದ್ದಾಗಿರಬಹುದು, ಅವರಿಗೆ ಧೂಪ ಸೇವೆ ಆಗಿರ್ಬೋದು, ಅಥವಾ ಹಣ್ಣು ಸೇವೆ ಆಗಿರ್ಬೋದು, ತುಳಸಿ ಎಲೆಗಳನ್ನಾಗಿರ್ಬೋದು, ದೈವಿಕವಾಗಿ ಏನೆಲ್ಲ ಪೂಜೆಗೆ ಏನೆಲ್ಲ ತಯಾರಿ ಬೇಕೋ ಅದನ್ನು ಸಿದ್ಧತೆ ತಂದು ಕೊಡುವಂಥ ಕೆಲಸವನ್ನು ಶಂಕುಕರ್ಣರಿಗೆ ಒಪ್ಪಿಸಿರ್ತಾರೆ ಬ್ರಹ್ಮದೇವರು. ಹೀಗೆ ಏನಾಗುತ್ತೆ, ಒಂದು ದಿನ ಬ್ರಹ್ಮದೇವರು ಒಪ್ಪಿಸಿರುವ ತುಳಸಿ ಎಲೆಗಳನ್ನು ತಂದು ಕೊಡಪ್ಪ ಅಂತ ಎಲ್ಲ ಕೂಡ ಹೇಳಿರ್ತಾರೆ ಶಂಕುಕರ್ಣರಿಗೆ. ಅವರು ಪ್ರತಿ ಸಲ ಕೂಡ ಈ ಥರ ಪೂಜೆ ಸೇವೆಗಳಿದ್ದಾಗ ಏನು ಮಾಡ್ತಾರಂತ ಅಂದರೆ ಶಂಕುಕರ್ಣರು 100ಕ್ಕೆ 100ರಷ್ಟು ಕೆಲಸವನ್ನು ಅವ್ರು ಮಾಡಿ ಮುಗಿಸ್ತಾ ಇರ್ತಾರೆ. ಯಾವುದೇ ರೀತಿಯ ಅಂದರೆ ಅವರು ಮರೆಯುವಂಥದ್ದು ಮಾಡ್ತಾ ಇರಲ್ಲ, ಮರ್ತೋಗ್ತಿರಲ್ಲ. ಪ್ರತಿ ಸಲ ಕೂಡ ತುಂಬ ಅದ್ಭುತವಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಬ್ರಹ್ಮದೇವರಿಗೂ ಮತ್ತು ಸರಸ್ವತಿ ದೇವಿಗೆ ಅದು ತುಂಬ ಖುಷಿ ಕೊಡುವಂಥದ್ದಾಗಿರುತ್ತೆ. ತುಂಬ ಅವರು ಏನಂತ ಅಂದರೆ ತುಂಬ ಚೆನ್ನಾಗಿ, ಅಂದರೆ ಇವಾಗ ನೋಡಿ, ಯಾರಿಗಾನ ಕೆಲಸವನ್ನು ನೀವು ಒಪ್ಸಿದ್ರಿ, ನೀವು ಇಷ್ಟಪಡೋರಿಗೆ ಅದನ್ನು ಒಪ್ಸಿದ್ರಿ ಅಂತ ಅಂದರೆ ಅವರು ನೀವು ಅಂದ್ಕೊಂಡಿಗಿಂತ ಚೆನ್ನಾಗಿ ಮಾಡಿದರೆ ಎಷ್ಟು ಖುಷಿ ಆಗುತ್ತೆ, ನಿಮಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಅವರಿಗೆ. ಹೀಗೆ ಒಂದು ದಿನ ಏನಾಗುತ್ತೆ, ಮತ್ತೊಂದು ದಿನ ಅವರು ಪೂಜೆ ಸೇವೆಗೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಮಹಾವಿಷ್ಣು ದೇವರಿಗೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಈ ದಿನ ಶಂಕುಕರ್ಣರು ಏನು ಮಾಡ್ತಾರಂತ ಅಂದರೆ ಒಂದು ದಿನ ಬೆಳಗ್ಗೆನೆ ಅವರು ವಿಷ್ಣು ದೇವರ ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಈ ದಿನ ಅವ್ರು ಏನು ಮಾಡ್ತಾರೆ ಅಂದರೆ ವಿಷ್ಣು ದೇವರ ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಶಂಕುಕರ್ಣರು. ಬ್ರಹ್ಮದೇವರ ಗ್ರಹಕ್ಕೆ ಅವರು ತುಳಸಿ ಎಲೆಗಳನ್ನಾಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು ತರೋದನ್ನು ಅವರು ಮರ್ತು ಬಿಟ್ಟಿರ್ತಾರೆ. ಇದು ಮರ್ತಿದ್ದಂಥ ಕಾರಣದಿಂದ ಬ್ರಹ್ಮದೇವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಏನಿದು, ನನ್ನ ಪೂಜೆಗೆ ನಾನು ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀನಿ, ಶಂಕುಕರ್ಣರು ಇದನ್ನು ತಂದು ಕೊಟ್ಟಿಲ್ವಲ್ಲ, ನನಗೆ ದೈವಿಕ ತುಳಸಿ ಎಲೆಗಳನ್ನು ತಂದು ಕೊಟ್ಟಿಲ್ಲ. ಮಹಾವಿಷ್ಣು ದೇವರಿಗೆ ತುಳಸಿ ಎಲೆಗಳಂದರೆ ತುಂಬಾ ಇಷ್ಟ, ಅವರಿಗೆ ನಾನು ತಂದೆ ಕೊಳ್ಳಿಲ್ಲಲ್ಲ ಶಂಕುಕರ್ಣ, ಯಾಕೆ ಅಂತ ತುಂಬ ಕೋಪ ಬಂದ್ಬಿಡುತ್ತೆ. ಯಾರಿಗೆ? ಬ್ರಹ್ಮದೇವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಶಂಕುಕರ್ಣರನ್ನು ಕರೀತಾರೆ. ಏನು ನೀನು ಇವತ್ತು ಯಾಕೆ ಈ ಥರ ಮಾಡಿಬಿಟ್ಟೆ, ನೀನು ನನ್ನ ಪೂಜೆಗೆ ವಿಳಂಬ ಮಾಡಿಬಿಟ್ಟೆ, ನನ್ನ ಪೂಜೆನೇ ವಿಳಂಬ ಮಾಡಿಬಿಟ್ಟೆ, ನನ್ನ ದೇವನನ್ನು ನಾನು ಪೂಜಿಸೋಕ್ಕಾಗಲಿಲ್ಲ ಅಂದಾಗ ಶಂಕುಕರ್ಣರು ಹೇಳ್ತಾರೆ, ಸ್ವಾಮಿಯ ಧ್ಯಾನದಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೆ, ಶ್ರೀ ಬ್ರಹ್ಮದೇವರೇ ತಪ್ಪಾಯಿತು ನನ್ನಿಂದ ಅಂತ ಕೇಳ್ಕೊತಾರೆ. ಆದರೆ ಬ್ರಹ್ಮದೇವರಿಗೆ ಅವರಿಗೆ ಆಲ್ರೆಡಿ ಕೋಪ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ನೀವು ಅಂದ್ಕೊಳ್ಳಿ, ಇವಾಗ ದೇವ್ರ ಪೂಜೆ ಮಾಡಬೇಕಾದ್ರೆ ನಿಮಗೆ ಯಾರನ್ನ ಅಡ್ಡಿ ಆಗಿಬಿಟ್ರೆ ನಿಮಗೆ ಕೋಪ ಬರುತ್ತಲ್ವ, ಆ ರೀತಿ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ಏನು ಮಾಡಿಬಿಡ್ತಾರೆ ಅಂದರೆ ಬ್ರಹ್ಮದೇವರು, ನೀನು ರಾಕ್ಷಸರ ನಡುವೆ ಜನಿಸಬೇಕು ಅಂತ ಆದೇಶ ನೀಡ್ಬಿಡ್ತಾರೆ, ಶಾಪ ಮಾಡಿಬಿಡ್ತಾರೆ. ಇದನ್ನು ಶಾಪ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂತ ಅಂದರೆ ಶಂಕುಕರ್ಣರು ಪರಮ ಭಕ್ತರಾಗಿರ್ತಾರೆ, ವಿಷ್ಣು ದೇವರಿಗೆ ಮಹಾಭಕ್ತರಾಗಿರ್ತಾರೆ, ನೇರವಾಗಿ ಸ್ವರ್ಗಲೋಕದಲ್ಲಿ ಪೂಜಿಸ್ತಾ ಇರ್ತಾರೆ. ಅವ್ರದ್ದು ಏನೇ ಕೆಲಸ ಇದ್ರೂ ಕೂಡ ಬಿಟ್ಟು ಪೂಜಿಸ್ತಾ ಇರ್ತಾರೆ. ಆದರೆ ಒಂದು ದಿನ ಏನಾಗುತ್ತೆ ಅಂದರೆ ಬೆಳಗ್ಗೆನೇ ವಿಷ್ಣು ದೇವರ ಧ್ಯಾನದಲ್ಲಿ, ಶ್ರೀಹರಿಯ ಧ್ಯಾನದಲ್ಲಿ ಮುಳುಗೋದ ಕಾರಣದಿಂದ ಇವರು ಪೂಜೆಗೆ ತರುವಂಥ ತುಳಸಿ ಎಲೆಗಳನ್ನಾಗಿರಬಹುದು, ಹಣ್ಣುಗಳನ್ನಾಗಿರ್ಬೋದು ತರುವುದನ್ನು ಮರ್ತು ಬಿಡ್ತಾರೆ. ಶಂಕುಕರ್ಣರು ಮರ್ತು ಬಿಡ್ತಾರೆ. ಅಂದರೆ ನಮ್ಮ ರಾಯರು ಅವರ ಮೊದಲನೇ ಅವತಾರದಲ್ಲಿ ಶಂಕುಕರ್ಣರು ಅವರು ಮರ್ತು ಬಿಡ್ತಾರೆ. ಇದರಿಂದ ಕೋಪ ಬಂದ ಕಾರಣ ಏನು ಮಾಡ್ತಾರೆ ಅಂದರೆ ಬ್ರಹ್ಮದೇವರು ಅವರಿಗೆ ಶಾಪ ನೀಡ್ಬಿಡ್ತಾರೆ, ಆದೇಶ ನೀಡ್ಬಿಡ್ತಾರೆ.
ನೀನು ರಾಕ್ಷಸರ ಒಂದು ದೈತ್ಯರ ವಂಶದಲ್ಲಿ ರಾಕ್ಷಸರ ನಡುವೆ ಜನಿಸ್ಬೇಕು ಅಂತ ಆದೇಶ ನೀಡ್ಬಿಡ್ತಾರೆ. ಇದನ್ನ ಕೇಳಿದ ತಕ್ಷಣ ಏನಾಗುತ್ತಂದ್ರೆ ಶಂಕುಕರ್ಣರಿಗೆ ವಿಪರೀತವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಯಾಕಂದ್ರೆ ವಿಷ್ಣುವಿನ ಶ್ರೇಷ್ಠ ಭಕ್ತರವರು. ನಾನು ರಾಕ್ಷಸರ ವಂಶದಲ್ಲಿ ಜನಿಸ್ಬೇಕಲ್ಲ ಅಂತ ಅವ್ರ ಕಣ್ಣೀರು ಹಾಕಲ್ಲ, ಕುಗ್ಗಿ ಹೋಗಲ್ಲ, ಕುಸಿದು ಬಿಡ್ತಾರೆ, ತುಂಬಾನೇ ಕುಸಿದು ಬಿಡ್ತಾರೆ ಅವರು. ಆದರೆ ಅವ್ರು ಏನು ಮಾಡ್ತಾರಂತ, ಎದಕ್ಕೆ ಕುಸಿತಾರಂತ ಅಂದರೆ ರಾಕ್ಷಸರ ವಂಶದಲ್ಲಿ ನಾನು ಜನಿಸ್ಬೇಕಲ್ಲ ಅಂತ ಅಲ್ಲ, ನಾನು ಇನ್ಮೇಲೆ ನನ್ನ ದೇವನನ್ನು, ಶ್ರೀಹರಿಯನ್ನು, ಶ್ರೀ ಮಹಾವಿಷ್ಣು ದೇವರನ್ನು ನಾನು ಪೂಜಿಸೋಕ್ಕಾಗೋದಿಲ್ವಲ್ಲ ಅಂತ ಕಣ್ಣೀರು ಹಾಕೋಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಬ್ರಹ್ಮದೇವರು ಅದನ್ನು ನೋಡಿದಂಥ ಬ್ರಹ್ಮದೇವರು, ಶ್ರೀ ಬ್ರಹ್ಮದೇವರು ಏನು ಮಾಡ್ತಾರಂತ ಅಂದರೆ ಶಂಕುಕರ್ಣರನ್ನ ಬಳಿಗೆ ಕರೆದು ಸಮಾಧಾನ ಪಡಿಸ್ತಾರೆ. ನೀನು ನೊಂದುಕೋಬೇಡ, ಬೇಜಾರಾಗಬೇಕಾಗಿಲ್ಲ, ನೀನು ಇನ್ನೂ 3 ಅವತಾರಗಳಲ್ಲೂ ಕೂಡ ಮಹಾವಿಷ್ಣು ದೇವರನ್ನು ಪೂಜಿಸಿದ ನಂತರನೇ ನೀನು ಮೋಕ್ಷವನ್ನು ಸಾಧಿಸ್ತೀಯಾ. ನೀನು ರಾಕ್ಷಸರ ಒಂದು ನಡುವೆ ಜನಿಸಿದರೂ ಕೂಡ ನೀನು ಪೂಜಿಸುವಂಥದ್ದು ಮಹಾವಿಷ್ಣು ದೇವರನ್ನೇ ಆಗಿರುತ್ತೆ. ಇದು ಕೂಡ ವಿಷ್ಣು ದೇವರ ಲೀಲೆ ಅಂತಾನೆ ಅನ್ಕೋ, ಅವರ ಆದೇಶ ಅಂತಾನೆ ಅನ್ಕೋ. ಇದೆಲ್ಲವೂ ಕೂಡ ಸುಮ್ಮನೆ ನಡೆಯೋದಿಲ್ಲ, ದೇವರ ಒಂದು ಆದೇಶದಿಂದನೇ ನಡೀತಾ ಇದೆ. ಜೀವನ ಅವಧಿಗಳಲ್ಲೂ ಕೂಡ ನೀನು ಮಹಾವಿಷ್ಣು ದೇವರನ್ನೇ ಪೂಜಿಸ್ತೀಯಾ. ಈಗೇನು ನೀನು ರಾಕ್ಷಸರ ವಂಶದಲ್ಲಿ ಜನಿಸ್ತೀಯ ಅಂದ ಮಾತ್ರಕ್ಕೆ ಖಂಡಿತವಾಗ್ಲೂ ಕೂಡ ನೀನೇನು ಮಹಾವಿಷ್ಣು ದೇವರನ್ನ ಪೂಜಿಸೋಕೆ ಆಗೋದಿಲ್ಲ ಅಂತ ಏನಿಲ್ಲ. ನೀನು 2ನೇ ಅವತಾರದಲ್ಲೂ ಕೂಡ ಮಾನವನಾಗಿ ಜನಿಸಿ ನೀನು ಮತ್ತೆ ಮಹಾವಿಷ್ಣು ದೇವರನ್ನೇ ಪೂಜಿಸ್ತೀಯ ಅಂತ ಹೇಳ್ತಾರೆ. ಅವರ ಆದೇಶದಂತೆ ಶಂಕುಕರ್ಣರು ಏನ್ ಮಾಡ್ತಾರೆ ಅಂದ್ರೆ ಭೂಲೋಕದಲ್ಲಿ ಜನಿಸ್ತಾರೆ. ಹಿರಣ್ಯಕಶಿಪು ಮತ್ತು ಕಯಾದೇವಿಯ ಮಗನಾಗಿ ಜನಿಸ್ತಾರೆ. ಅವರ 2ನೇ ಅವತಾರ ಬಂದು ಪ್ರಹ್ಲಾದ ರಾಜರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಹ್ಲಾದ ರಾಜರ ಒಂದು ಜೀವನ ಒಂದು ಹೇಗಿತ್ತು, ಅವರು ಹೇಗೆ ದೇವರನ್ನ ಪೂಜಿಸ್ತಾ ಇದ್ರು, ಅವರಿಗೆ ಏನೆಲ್ಲ ಅಡ್ಡಿ ಆತಂಕಗಳು ಬರ್ತಾ ಇತ್ತು, ಅವರಿಗೆ ಅಷ್ಟು ಅಡ್ಡಿ ಆತಂಕಗಳು ಬಂದರೂ ಕೂಡ ಅವರು ದೇವರ ಪಾದವನ್ನು ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ, ಯಾಕೆ ಅವರಿಗೆ ಅಷ್ಟೊಂದು ಭಕ್ತಿ ದೇವರ ಮೇಲೆ, ಮಹಾವಿಷ್ಣು ದೇವರ ಮೇಲೆ ಯಾಕೆ ಅವರಿಗೆ ಅಷ್ಟೊಂದು ಭಕ್ತಿ ಅನ್ನೋದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲೂ ಕೂಡ ತಿಳಿಸ್ತೀನಿ. 5 ಅವತಾರಗಳಲ್ಲೂ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಪ್ರತಿಯೊಂದು ರಾಯರ ಭಕ್ತರಿಗೂ ಒಂದು ಆಸಕ್ತಿ ಇದ್ದೇ ಇರುತ್ತೆ. ನೋಡಬೇಕು, ನಾವು ರಾಯರ ಬಗ್ಗೆ ತಿಳ್ಕೋಬೇಕು. ಅವರು ಯಾವ ಜನ್ಮ ಇದ್ರು, ಫಸ್ಟಿನ ಜನ್ಮ ಯಾವುದು, 2ನೇ ಜನ್ಮ ಯಾವುದು, 2ನೇ ಅವತಾರ ಯಾವುದು, ಎಲ್ಲವೂ ಕೂಡ ತಿಳ್ಕೊಬೇಕನ್ನುವಂಥ ಒಂದು ಕುತೂಹಲ ಇದ್ದೇ ಇರುತ್ತಲ್ವಾ. ಎಲ್ಲರಿಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.